ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರಗಳು. ಪಾಲಕ್ ಪನ್ನೀರ್ ಮಸಾಲೆ ಬೇಕು ಪಪ್ಪ. ಓಕೆನಮ್ಮ. ಬೆಣ್ಣೆ, ಬೆಳ್ಳುಳ್ಳಿ, ಹಸಿಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಪಾಲಕ್ ಸೊಪ್ಪು, ಪನ್ನೀರ್. ಪಾಲಕ್ ಸೊಪ್ಪು ಬೇಯಿಸ್ಕೊಳಕ್ಕೆ ನೀರಿಡುವ. ನೀರು ಕುದಿ ಬಂದಿದೆ, ಪಾಲಕ್ ಸೊಪ್ಪು ಹಾಕುವ. ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ 2 ನಿಮಿಷ ಆಗಿದೆ, ಬೆಂದಿದೆ. ಇದನ್ನು ತೆಗೆದು ಐಸ್ ಕ್ಯೂಬಿಗೆ ಹಾಕುವ. ಐಸ್ ಕ್ಯೂಬಿಗೆ ಏನಕ್ಕೆ ಹಾಕಬೇಕು ಅಂದರೆ ಹಸಿರು ಕಲರ್ ಆಗೇ ಇರುತ್ತೆ, ಅದಕ್ಕೋಸ್ಕರ ಐಸ್ ಕ್ಯೂಬಿಗೆ ಹಾಕೊಂಡ್ರೆ ಜಲ್ದಿ ತಣ್ಣಗೂ ಆಗುತ್ತೆ, ಮಿಕ್ಸಿ ಜಲ್ದಿ ಹಾಕ್ಕೋಬೋದು. ಈಗ ಮಿಕ್ಸಿ ರುಬ್ಕೊಳ್ಳುವ. ಮಿಕ್ಸಿ ರುಬ್ಬೋಕ್ಕೆ ಹಸಿಮೆಣ್ಸಿನ್ಕಾಯಿ, ಹಸಿಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು ಸ್ವಲ್ಪ, ಗೋಡಂಬಿ ಒಂದು 5 ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳುವ. ಪನ್ನೀರ್ ರೋಸ್ಟ್ ಮಾಡ್ಕೊಳ್ಳುವ. ಬಟ್ರ್ ಹಾಕೊಂಡಿನಿ. ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ಇದು ರೆಡಿಯಾಗಿದೆ. ಬೌಲಲ್ಲಿ ಎತ್ತು ಮಾಡ್ಕೊಳ್ಳುವ. ಮಸಾಲೆ ಮಾಡ್ಕೊಳ್ಳುವ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ. ಕಾಲು ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ಬಟ್ರ್ ಹಾಕೊಂತಿದ್ದೀನಿ, ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಈರುಳ್ಳಿ ಹಾಕುವ. ಒಂದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಕಲರ್ ಬರೋವರೆಗೂ. ನಾನು ಇವಾಗ ಇದಕ್ಕೆ ಟೊಮೊಟೊ ಆಡ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಇರುತ್ತೆ, ಅದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತವ ಟೇಸ್ಟು. ನೋಡಿ ಇವಾಗ ಇದು ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ಇವಾಗ ನಾವು ಮಿಕ್ಸಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳುವ. ಪಾಲಕ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ಒಂದು 2 ನಿಮಿಷ ಬೇಯಕ್ಕಿಡುವ. ಮುಚ್ಚಿಬಿಡಿ. ಅವಾಗವಾಗ ಈ ಥರ ಗೂರಾಡ್ತಾರೆ, ಇಲ್ಲದ್ರೆ ತಳ ಹಿಡಿದು ಬಿಡುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಚಿಟಿಕೆವಷ್ಟು ಹಿಂಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು 2 ನಿಮಿಷ ಬೇಯಕ್ಕೆ ಬಿಡಿ. ಬೆಂದಾಗಿದೆ. ಇವಾಗ ನಾವು ಇದಕ್ಕೆ ಪನ್ನೀರ್ ಹಾಕೊಳ್ಳುವ. ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಬಿಡಿ. ಇವಾಗೆಲ್ಲ ಓಕೆ ಆಗಿದೆ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಪಾಲಕ್ ಪನ್ನೀರ್ ಮಸಾಲ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳುವ. ಪಾಲಕ್ ಪನ್ನೀರ್ ಮಸಾಲೆ ಕೇಳಿದ್ರಲ್ಲ, ರೆಡಿಯಾಗಿದೆ, ತೊಗೊಳ್ಳಿ. ಥ್ಯಾಂಕ್ಸ್ ಪಪ್ಪ.